ಇದ್ರೆ ಮೇಲದ್ದು ಬೇಡಿ, ಸ್ವಲ್ಪ ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿ. ಇಲ್ಲಿ ಒಂದು ಜೀವ ಅಪಾಯದಲ್ಲಿದೆ. ಬಡತನದಲ್ಲಿ ಬೇಗಿರ್ತಕ್ಕಂತಹ ಜೀವ ಇದು. ಇದಕ್ಕೆ ಸ್ವಲ್ಪ ಮಾನವೀಯತೆ ಮೆರೆದು ತಮಗೆ ಎಷ್ಟಾಗುತ್ತೋ ಅಷ್ಟು ₹1 ಆದರೂ ಸಹಾಯ ಮಾಡಿ. ಈ ಜೀವವನ್ನು ಉಳಿಸಿ. ಈ ಫ್ಯಾಮಿಲಿಗೆ ನೆರವಾಗಿ ನಮ್ಮ ಕರ್ನಾಟಕದ ಮಂದಿ ಬಹಳ ವಿಶಾಲ ಹೃದಯವುಳ್ಳವರು. ದಯವಿಟ್ಟು ₹1 ಆದರೂ ಸಹಾಯ ಮಾಡಿ. 21 ಲಕ್ಷ ಅದಕ್ಕಿಂತ ಜಾಸ್ತಿ ಬೇಕಾಗಿರ್ತಕ್ಕಂಥದ್ದು. ಆಸ್ಪತ್ರೆ ಚಿಕಿತ್ಸೆಗೆ 21 ಲಕ್ಷಕ್ಕಿಂತ ಜಾಸ್ತಿ ಅಮೌಂಟ್ ಬೇಕಾಗಿದೆ. ಹಾಗಾಗಿ ಹೇಳ್ತಕ್ಕಂಥದ್ದು, ದಯವಿಟ್ಟು ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿ. ನಿಮಗೇನು ಅನಿಸುತ್ತೆ ಆ ಥರ ಮಾಡಿ. ಜೀವಕ್ಕೆ ನೆರವಾಗಕ್ಕೆ ಆಗಲಿಲ್ಲ ಅಂದರೆ ಈ ವಿಡಿಯೋವನ್ನು ಶೇರ್ ಆದರೂ ಮಾಡಿ, ಸಹಾಯ ಮಾಡಿ ದಯವಿಟ್ಟು. ಇದರಲ್ಲಿ ಯಾವುದೇ ಸ್ವಾರ್ಥ ಇಲ್ಲ ಸ್ವಾಮಿ. ಪ್ರತಿಯೊಬ್ಬರೂ ಜೀವಕ್ಕೆ ಒಂದು ಬೆಲೆ ಅಂತ ಇದೆ. ನಿಮಗೆ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ. ನಿಮ್ಮ ಜೀವಕ್ಕೆ ತೊಂದರೆ ಆದರೂ ಸಮೇತ ನಾವು ಇದೇ ಕೆಲಸವನ್ನು ಮಾಡ್ತಾ ಇರ್ತೇವೆ. ಇದು ನಮಗಾಗಿ ಕೇಳ್ತಕ್ಕಂಥದ್ದಲ್ಲ. ಇಲ್ಲಿ ಬಡ ಫ್ಯಾಮಿಲಿಗಳಿಗೆ ರಕ್ಷಣೆ ಬೇಕು. ನಮಗೆ ಎಷ್ಟಾಗುತ್ತೆ ಅಷ್ಟು ನಾವೇ ಸಹಾಯ ಮಾಡ್ಕೋಬೇಕು. ನಾವು ಶ್ರೀಮಂತರಲ್ಲ ಸ್ವಾಮಿ, ನಾವು ಬಡವರೇ. ನಮ್ಮ ಕೈಲಿ 1,000 ಆಗಿದೆ, 1,000 ಹಾಕಿದ್ದೀನಿ. ನಿಮ್ಮ ಕೈಲಿ ₹1 ಆದರೂ ₹1 ಹಾಕಿ. ನೀವು ₹1,000 ಹಾಕಿ, ₹500 ಹಾಕಿ ಅಂತ ಹೇಳ್ತಾರೆ. ₹1 ಆದರೂ ಸಹಾಯ ಮಾಡಿ. ದಯವಿಟ್ಟು ಮಾನವೀಯತೆ ಮೆರೀರಿ ಅಂತ ಹೇಳ್ತಕ್ಕಂಥದ್ದು ಅಷ್ಟೇ. ಅದನ್ನು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಯಾರೂ ಬೇಜಾರಾಗ್ಕೋಬೇಡಿ. ದಯವಿಟ್ಟು ₹1 ಆದರೂ ಸಹಾಯ ಮಾಡಿ. ಇಲ್ಲಿ ಸ್ಕ್ಯಾನರ್ ಇದೆ, ಅಕೌಂಟ್ ನಂಬರ್ ಇದೆ. ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ. ನಾನು ಡ್ರೈವರು. ಯಾವ ಟೈಮಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಈ ಆಕ್ಸಿಡೆಂಟ್ ಅಂದರೆ ಯಾವ ಬೇಕಾದ್ರೂ ಯಾರಿಗೆ ಬೇಕಾದ್ರೂ ಆಗ್ಬೋದು. ಅದು ಹೇಳಿ ಕೇಳಿ ಬರುವಂಥದ್ದಲ್ಲ. ಇಂಥ ಟೈಮಲ್ಲಿ ನಾವು ಹೆಲ್ಪ್ ಮಾಡಬೇಕು. ಮುಂದಿನ ದಿನಗಳಲ್ಲಿ ನಮಗೆ ಸಮೇತ ಏನನ್ನಾದರೂ ಹೆಲ್ಪ್ ಮಾಡ್ತಾರೆ ಜನಗಳು ಅಂತ ತಿಳ್ಕೊಂಡು ದಯವಿಟ್ಟು ಹೆಲ್ಪ್ ಮಾಡಿ. ಸದಾ ನಿಮಗೆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಕಾಪಾಡ್ತಾನೆ ಇರ್ತಾರೆ. ನಮಸ್ಕಾರ. ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕು ಇಚಲಂಪಾಡಿ ಗ್ರಾಮ. ನೆರೆಹೊರೆಯಾಗಿರುವಂಥ ಸದಾನಂದ ಹಾಗೂ ವಾರಿಜ ಅವರ ಮಗ ದಿನೇಶ್ ಅವರು 19/1/2026 ರಾಷ್ಟ್ರೀಯ ಹೆದ್ದಾರಿ 75 ಪಿರಿಶಾಂತಿ ಅಂತ ಹೇಳ್ತೀವಲ್ಲ, ಧರ್ಮಸ್ಥಳ ಕ್ರಾಸ್ ಅಂತ ಹೇಳ್ತೀವಿ, ಇಲ್ಲಿ ಟಿಪ್ಪರ್ ಹಾಗೂ ಬೈಕ್ ಅಪಘಾತದಲ್ಲಿ ಸ್ಪೈನಲ್ ಕೋಡ್ ಅಂತ ಹೇಳ್ತೀವಿ ತೊಂದರೆ ಆಗಿ ಅವರು ಮಂಗಳೂರು ಎಜೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. മകളുടെ പേര് ദിനേശ്. 14 ತಾರೀಕು ದಾನಿ ಆಗಿ ಆಕ್ಸಿಡೆಂಟ್ ಆಂಡೆ ಎಜೆ ಆಸ್ಪತ್ರೆಯಲ್ಲಿ ರಿಕವರಿ ಆಪೆ ಒಂದು 5 ತಿಂಗಳು ಬೋರ್ಡ್ ನಂದು ಕಂತೀರಿ 20 ಲಕ್ಷ ಬೋರ್ಡ್ ಒಂದು ಕಂತೀರಿ ಕೈಗಾರ ದಾಲ ಒಂದರೆ ಪುರ್ಪುಜಿ ಪಾತಿರ್ ಪ್ಯಾತಿ ತೀರ್ತು ಮಾಂತೇರ್ಲ ಹೆಲ್ಪ್ ಮಾಡ್ಬೋದು ಪಂಡಂದ್ರು ಮಾಂತೇರ್ಲ ಒಂಜಿ ಹೆಚ್ಚಿನ ಸಹಾಯ ಮಾಡ್ತದೆ. ದಯದಿದ್ದು ಒಂಜಿ ಪ್ರಾರ್ಥನೆ ಮಾಡ್ತು ನೋಡು. ಮಾತಾಡ್ತಾ ಇದ್ದಾನೆ, ಆದ್ರೆ ಬಾಡಿ ಸ್ಪಂದನೆ ಕೊಡ್ತಾ ಇಲ್ಲ ಚಿಕಿತ್ಸೆಗೆ. ಡಾಕ್ಟರ್ ಎಲ್ಲ ಟ್ರೈ ಮಾಡ್ತಾ ಇದ್ದಾರೆ. ನಿಮ್ಮಲ್ಲೆಲ್ಲರೂ ಕೇಳ್ಕೊಳ್ತಾ ಇದ್ದಾರೆ ಅಷ್ಟೇ. 20 ಲಕ್ಷ ಬೇಕಂತ ಹೇಳಿದ್ರೆ 20 ಅಲ್ಲ ಜಾಸ್ತಿ ಆಗ್ಬೋದು. ಅಂದ್ರೆ ಇವರು ಬಡವರು, ಕೂಲಿ ಕೆಲಸ ಮಾಡಿ ಬದುಕುವವರು. ಸ್ಕ್ಯಾನರ್ ಹಾಗೂ ಬ್ಯಾಂಕ್ ಖಾತೆ ಸಂಖ್ಯೆಯನ್ನು ಹಾಕ್ತಿವಿ. ಶೇರ್ ಮಾಡಿ ದಾನ ಧರ್ಮ ಮಾಡುವವರು, ಇದಕ್ಕೆ ಸ್ಪಂದಿಸುವವರಿಗೆ ಇದು ತಲುಪಿಸುವ ಕೆಲಸವನ್ನು ಈ ತಂದೆ ತಾಯಿಯವರಿಗೆ ಮಾಡಿಸ್ಕೊಡ್ಬೇಕಾಗಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ಸೌಜನ್ಯ ಹೋರಾಟಗಾರರಿಗೂ ಸಾಮಾಜಿಕ ಹೋರಾಟಗಾರರಿಗೂ ಕೇಳಿಕೊಳ್ಳುವುದಿಷ್ಟೇ, ಯಾರಾದರೂ ಸಹಾಯ ಮಾಡುವ ಮನಸ್ಸುಳ್ಳವರು ಇದ್ದರೆ, ಅಕಸ್ಮಾತ್ ಯಾರನ್ನ ಒಂದು ಸಂಸ್ಥೆಯಾದರೂ ಇದ್ದರೆ ದಯವಿಟ್ಟು ಅವರಿಗೆ ಶೇರ್ ಮಾಡಿ. ಇಲ್ಲೊಂದು ಸಹಾಯ ಬೇಕಾಗಿದೆ, ದುಡ್ಡಿನ ಸಹಾಯ ಬೇಕಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಇಸ್ಲಂಪಾಡಿ ಗ್ರಾಮದ ಸದಾನಂದ ಗೌಡನ ಮಗ ದಿನೇಶ್ ಎನ್ನುವರ ರಸ್ತೆ ಅಪಘಾತ ಆಗಿದೆ. ಅಪೋಸಿಟ್ ಬರ್ತಕ್ಕಂಥ ಟಿಪ್ಪರಿಗೆ ಬೈಕ್ನಲ್ಲಿ ಹೋಗಿ ಡಿಕ್ಕಿ ಹೊಡೆದ ಪರಿಣಾಮ ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿದೆ. ಅಂದರೆ ಬೆನ್ನಿನ ನರ ಏನಿದೆಯಲ್ಲ ಸ್ವಲ್ಪ ಇಂಜುರಿ ಆಗಿದೆ. ಮಾತು ಬರ್ತಾ ಇದೆ, ಬಟ್ ಏನು ಬಾಡಿ ವರ್ಕ್ ಆಗ್ತಾ ಇಲ್ಲ. ಒಂದು 20 ಲಕ್ಷ 21 ಲಕ್ಷ ಆಗ್ಬೋದು ಅಂತ ಹೇಳಿದ್ದಾರೆ. ಆಕ್ಸಿಡೆಂಟ್ ಆದಮೇಲೆ ಅವರು ಇನ್ಸೂರೆನ್ಸ್ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆಮೇಲೆ ಬರುತ್ತೆ ಕೂಡ. ಬಟ್ ಇವಾಗ ಅವರಿಗೆ ಸ್ವಲ್ಪ ದುಡ್ಡಿನ ಅವಶ್ಯಕತೆ ಇದೆ. ದಯವಿಟ್ಟು ಯಾವುದೋ ಸಂಸ್ಥೆನೋ ಇಲ್ಲ ನಮ್ಮ ಜನಗಳೇ ಸಂಸ್ಥೆನೋ ಅಥವಾ ನಮ್ಮ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು, ಇಷ್ಟೇ ಅಂತೇನಿಲ್ಲ, ಅಷ್ಟು ಸಹಾಯ ಮಾಡಿದರೆ ಆ ಜೀವಕ್ಕೆ ನಾವು ಗೌರವ ಕೊಟ್ಟಂಗಾಗುತ್ತೆ. ಪ್ರತಿಯೊಬ್ಬರಲ್ಲಿ ಮಾನವೀಯತೆ ಮೆರೆಯಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುವುದಿಷ್ಟೇ. ಪ್ರತಿಯೊಬ್ಬರೂ ಮಾನವೀಯತೆ ಮೆರೆದು ಈ ಜೀವಕ್ಕೆ ಜೀವದಾನ ಮಾಡಬೇಕು.
ಈ ಹುಡುಗನಿಗೆ ಬಡತನದಲ್ಲಿರ್ತಕ್ಕಂಥ ಈ ಹುಡುಗನಿಗೆ ದುಡ್ಡಿನ ಸಹಾಯ ಬೇಕಾಗಿದೆ. ನಿಮಗೆ ಡೌಟ್ ಇದ್ದರೆ ಲೋಕಲ್ ಯಾರಾದರೂ ಇದ್ದರೆ ಬೇಕಾದ್ರೆ ಚೆಕ್ ಮಾಡಿ. ಮಂಗಳೂರಿನ AJ ಹಾಸ್ಪಿಟಲ್ ಇರ್ತಕ್ಕಂಥ ಪೇಷೆಂಟಿಗೆ ಅವರ ಸ್ಕ್ಯಾನರ್ ಮತ್ತು ಅವ್ರದ್ದು ಅಕೌಂಟ್ ನಂಬರ್ ಎಲ್ಲ ಸ್ಕ್ರೀನಲ್ಲಿ ಹಾಕ್ತಾಯಿದ್ದೀನಿ. ದಯವಿಟ್ಟು ಇವರಿಗೆ ಸಹಾಯ ಮಾಡುವ ಮನಸ್ಸು ಉಳ್ಳವರು ಸಹಾಯ ಮಾಡಿ. ನಿಮಗೆ ಡೌಟ್ ಇದ್ದರೆ ಬೇಕಾದ್ರೆ ಹೋಗಿ ಚೆಕ್ ಮಾಡ್ಕೊಂಡು ಬನ್ನಿ. ಇದ್ರ ಬಗ್ಗೆ ನಮ್ಮ ಸೌಜನ್ಯ ಹೋರಾಟಗಾರ ಜಯಂತಣ್ಣ ಸಮೇತ ಹೇಳ್ತಾ ಇದ್ದಾನೆ. ಆ ಫ್ಯಾಮಿಲಿ ಸಮೇತ ಈ ವಿಡಿಯೋದಲ್ಲಿದೆ. ಸ್ಕ್ಯಾನರು ಅಕೌಂಟ್ ನಂಬರ್ ಎರಡೂ ಸಹ ಇದೆ. ದಯವಿಟ್ಟು ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡಿ. ಆಗದಿದ್ದರೂ ಸಮೇತ ಈ ವಿಡಿಯೋವನ್ನು ಶೇರ್ ಮಾಡಿ. ಸಹಾಯ ಮಾಡುವವರು ಇರ್ಬೋದು, ಅಂಥವರಿಗೆ ತಲುಪುವವರಿಗೆ ಶೇರ್ ಮಾಡಿ. ಈ ಜೀವಕ್ಕೆ ಆಸರೆ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಸಹಾಯ ಮಾಡಿ. ನಮಸ್ಕಾರ. ಎಲ್ಲ ನಮ್ಮ ನಾಡಿ ಜನತೆ ನಮಸ್ತೆ. ಇವತ್ತು ತಾರೀಕು 23/1/2026. ನಾನು ಈ ಒಂದು ವಿಡಿಯೋ ಮಾಡುವ ಉದ್ದೇಶ ತಮ್ಮೆಲ್ಲರಲ್ಲೂ ಒಂದು ವಿನಂತಿ ಮಾಡ್ತಾ ಇದ್ದೇನೆ. ನಮ್ಮ ಗ್ರಾಮ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕು ಇಚಲಂಪಾಡಿ ಗ್ರಾಮದ ನಮ್ಮ ನೆರೆಹೊರೆಯಾಗಿರುವಂತ ದಿನೇಶ್ ಎಂಬುವರು ಕೊರ್ಮೇರು 19/1/2026 ರಾಷ್ಟ್ರೀಯ ಹೆದ್ದಾರಿ 75 ಪಿರಿಶಾಂತಿ ಅಂದರೆ ಧರ್ಮ ಕಟ್ಟಾಗುವ ಜಾಗ, ಅಲ್ಲಿ ಒಂದು ಅಪಘಾತದಲ್ಲಿ ತೀವ್ರ ರೂಪದ ಗಾಯಗಳಾಗಿ ಮಂಗಳೂರು ಫಸ್ಟ್ ನ್ಯೂರೋ ಹಾಸ್ಪಿಟಲ್ ಅಲ್ಲಿ ಚಿಕಿತ್ಸೆ ಪಡ್ತಾ ಇದ್ರು. ಈಗ ಇನ್ನೂ ಹೆಚ್ಚಿನ ಚಿಕಿತ್ಸೆಗೋಸ್ಕರ ಮಂಗಳೂರು AJ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಇಂಥ ಸಂದರ್ಭದಲ್ಲಿ ಎಲ್ಲ ನಾಡಿನ ಜನತೆಗೆ, ರಾಜ್ಯ ಜನತೆಗೆ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ನಾನು ಇವಾಗ ಸ್ಕ್ಯಾನರ್ ಹಾಗೂ ಇದರ ದೂರವಾಣಿ ಬ್ಯಾಂಕ್ ಖಾತೆಯನ್ನು ಇದರಿಂದ ಆಗುವಂತ ಸಣ್ಣ ಒಂದು ಸಹಾಯವನ್ನು ಅವರು ಮಾಡಿ ಅವರ ಜೀವವನ್ನು ಉಳಿಸಿ ನಮ್ಮೊಂದಿಗೆ ಇರುವ ಒಂದು ವ್ಯವಸ್ಥೆಗೆ ಕೈ ಜೋಡಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ನಿಮಗೆ ಏನಾದರೂ ಡೌಟ್ ಇದ್ರೆ ನೋಡಿ, ನನ್ನ ದೂರವಾಣಿ ಸಂಖ್ಯೆ 9731567067. ಈ ನಂಬರಿಗೆ ಕರೆ ಮಾಡಿ ಏನು ವಿಷಯ ಇದ್ರೂ ನಾವು ತಿಳಿಸ್ತೀವಿ. ಆದಷ್ಟು ಬೇಗ ತಮ್ಮಿಂದ ಆಗುವ ಒಂದು ಸಹಾಯವನ್ನು ಎಲ್ಲರೂ ನಮ್ಮ ಬಂಧು ಮಿತ್ರ ಎನಿಸ್ಕೊಂಡು, ಆತ್ಮೀಯ ಅಣ್ಣ ತಮ್ಮ ಅಂತ ಎನಿಸ್ಕೊಂಡು ಸಹಾಯ ಮಾಡಬೇಕಾಗಿ ಈ ಮೂಲಕ ನಾನು ವಿನಂತಿಸಿಕೊಳ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಬೇಜಾರಾಗಬೇಡಿ. ಅನವಶ್ಯಕವಾಗಿ ನಾವು ಎಷ್ಟೆಷ್ಟೋ ಖರ್ಚು ಮಾಡ್ಕೊಂಡು ಬರ್ತೀವಿ. ಕೆಲವರು ಮಾಡ್ಕೊಂಬರ್ತಾರೆ, ಕೆಲವರು ಮಾಡ್ಕೊಂಬರೋದಿಲ್ಲ. ಅದ್ರ ಬಗ್ಗೆ ನನಗೆ ಇದೇನಿಲ್ಲ. ಬಟ್ ನಾವು ಒಂದು ಸಹಾಯ ಮಾಡಿದರೆ ಆ ಜೀವ ಉಳಿಯುತ್ತೆ. ಅದರಿಂದ ಹೇಳ್ತಕ್ಕಂಥದ್ದು ಯಾರು ಬೇಜಾರಾಗಕ್ಕೆ ಹೋಗಬೇಡಿ. 1 ರೂಪಾಯಿ ಆದರೂ ಸಹಾಯ ಮಾಡಿ. ಎಲ್ಲ ನಮ್ಮ ಸೌಜನ್ಯ ಹೋರಾಟಗಾರರಿಗೂ ಮತ್ತು ನಮ್ಮ ಸಾಮಾಜಿಕ ಹೋರಾಟಗಾರರಿಗೂ, ಸಮಾಜದ ಬಗ್ಗೆ ಕಳಕಳಿ ಇರ್ತಕ್ಕಂಥವರಿಗೆ ಈ ವಿಡಿಯೋ ತಲುಪುವವರೆಗೂ ಶೇರ್ ಮಾಡಿ. ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ ಈ ಜೀವ ಉಳಿಸಿ ಅಂತ ಕೇಳ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಆ ವಯಸ್ಸನ್ನು ಇನ್ನೊಬ್ಬರಿಗೆ ಸಹಾಯ ಮಾಡುವಷ್ಟು ಬೆಳೀಲಿ ಹಂಗಂತ ಹೇಳ್ತಕ್ಕಂಥದ್ದು. ಅದನ್ನ ಬಿಟ್ಟರೆ ಬೇರೆ ಇನ್ನೇನು ಉದ್ದೇಶ ಇಲ್ಲ. ಇದರಲ್ಲಿ ಯಾವುದೇ ಸ್ವಾರ್ಥ ಇಲ್ಲ. ಜಯಂತಣ್ಣ ಅವ್ರದ್ದು ಸ್ವಾರ್ಥ ಇಲ್ಲ, ಇನ್ನೊಬ್ಬರದ್ದು ಸ್ವಾರ್ಥ ಇಲ್ಲ. ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಮಾನವೀಯತೆ ಮೆರಿತಿರಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಇಷ್ಟೊತ್ತು ವಿಡಿಯೋ ನೋಡಿದ್ರಲ್ಲ, ನಿಮಗೇನು ಅನಿಸುತ್ತೆ ಎಂಬುದು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸತ್ಯ ಇದ್ದರೆ ನೀವು ದಯವಿಟ್ಟು ಸಹಾಯ ಮಾಡಿ. ನಿಮಗೆ ಸತ್ಯ ಅನಿಸಿಲ್ಲ ಅಂದರೆ ಸಮೇತ ಹೋಗಿ ಎಂಕ್ವೈರಿ ಮಾಡಿ ಸಹಾಯ ಮಾಡಿ. ದಯವಿಟ್ಟು ಸಹಾಯ ಬೇಕಾಗಿದೆ ಈ ನೊಂದ ಫ್ಯಾಮಿಲಿಗೆ. ನಮಸ್ಕಾರ ಎಲ್ಲ ವೀಕ್ಷಕರೇ.